ಯತ್ನಾಳ್ ಟೀಮ್ ಏನೋ ಗುಪ್ತ ಚೀಟಿ ಮತದಾನದ ಮೂಲಕ ವಿಜಯೇಂದ್ರ ಟೀಮ್ಗೆ ಕೌಂಟರ್ ಅನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ವಿಜಯೇಂದ್ರ ಟೀಮ್ ಕೌಂಟರ್ ಅಟ್ಯಾಕ್ ಹೇಗಿರುತ್ತೆ ಅನ್ನೋದು ಅಷ್ಟೇ ಕುತೂಹಲ ಕಾರಣವಾಗ್ತಾ ಇದೆ. ರೆಬಲ್ ಯತ್ನಾಳ್ ಟೀಮ್ಗೆ ವಿಜಯೇಂದ್ರ ಬಣದ ಕೌಂಟರ್ ಅಟ್ಯಾಕ್. ವಿಜಯೇಂದ್ರ ಅವರನ್ನ ಬೆಂಬಲಿಸಿ ಹೈಕಮಾಂಡ್ಗೆ ಮನವಿ ಸಲ್ಲಿಸಲು ರೇಣುಕಾಚಾರ್ಯ ಟೀಮ್ ಸಿದ್ಧತೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬೆಂಗಳೂರು ನಿವಾಸದಲ್ಲಿ ಮಹತ್ವದ ಸಭೆ. 50ರಿಂದ 15ರಿಂದ 20 ಮಾಜಿ ಶಾಸಕರು ಚರ್ಚೆಯನ್ನ ಮಾಡಿ ಹೈಕಮಾಂಡ್ ಭೇಟಿಯಾಗಲಿಕ್ಕೆ ನಿರ್ಧರಿಸಿದ್ದಾರೆ. ರಾಧಾ ಮೋಹನ್ ದಾಸ್ ಅವರ ಭೇಟಿಗೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ ಸಭೆ ಆರಂಭಗೊಂಡಿರುವಂಥದ್ದು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ಈ ಸಭೆಯನ್ನ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ. 15ರಿಂದ 20 ಮಾಜಿ ಶಾಸಕರುಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಒಂದು ನಿರ್ಧಾರಕ್ಕೆ ಬಂದು ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರಕ್ಕೆ ಪ್ರಮುಖವಾಗಿ ವಿಜಯೇಂದ್ರ ಪರವಾಗಿ ಒಂದಿಷ್ಟು ಮಾಹಿತಿಗಳನ್ನು ಹೈಕಮಾಂಡ್ಗೆ ತಲುಪಿಸುವಂತಹ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜ್ಯ ಬಿಜೆಪಿಯಲ್ಲಿ ವಿದ್ಯಮಾನಗಳು ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ಒಂದು ಕಡೆ ಗುಪ್ತ ಚೀಟಿ ಮತದಾನ ಆಗಬೇಕು ಅಂತ ಹೇಳಿ ಯತ್ನಾಳ್ ಟೀಮ್, ಮತ್ತೊಂದು ಕಡೆ ಒಂದಿಷ್ಟು ಜನ ಮಾಜಿ ಶಾಸಕರುಗಳು ಸೇರಿಕೊಂಡು ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಈ ಎಲ್ಲ ಬೆಳವಣಿಗೆಗಳು ಏನನ್ನು ಸೂಚಿಸ್ತಾ ಇದೆ ರವೀಶ್? ಪ್ರಮುಖವಾಗಿರ್ತಕ್ಕಂಥದ್ದು ಬಹಳ ವರ್ಷಗಳ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯ ಒಂದು ಚುನಾವಣೆ ಏನಿದೆ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಬಿಸಿಯಾದ ತಾಪಮಾನವು ಕೂಡ ಬಿಜೆಪಿ ಒಳಗಡೆ ಏರ್ತಾ ಇದೆ. ಅನಂತಕುಮಾರ್ ವರ್ಸಸ್ ಯಡಿಯೂರಪ್ಪ, ಬಸವರಾಜ್ ಪಾಟೀಲ್ ವರ್ಸಸ್ ತುಂಗಮ್ಮ ಅವರು, ಜೊತೆಗೆ ಆ ಒಂದು ಬಿ ಶಿವಪ್ಪ ವರ್ಸಸ್ ಎ ಸುಬ್ಬಯ್ಯ ಅವರು, ಬಿ ಶಿವಪ್ಪ ವರ್ಸಸ್ ಜಗದೀಶ್ ಶೆಟ್ಟರ್ ಅವರು, ಈ ಜಟಾಪಟಿ ಏನಿತ್ತು ಅದು ಮತ್ತೆ ಮರುಕಳಿಸುತ್ತಾ ಅನ್ನೋದೇ ಈಗ ಸದ್ಯದ ಪ್ರಶ್ನೆ. ಯಾಕೆಂದರೆ ಇಲ್ಲಿ ತನಕವೂ ಕೂಡ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆದದ್ದೇ ಇಲ್ಲ. ಒಂದು ಅಭಿಪ್ರಾಯ ಸಂಗ್ರಹದ ಮೂಲಕ ಆಗಿರ್ತಕ್ಕಂಥದ್ದು, 2 ಬಾರಿ ಗುಪ್ತ ಚೀಟಿ ಒಂದು ಮತದಾನದ ಮೂಲಕ ಆಗಿರ್ತಕ್ಕಂಥದ್ದು. ಅಂದರೆ ಗುಪ್ತ ಎಲ್ರಿಗೂ ಒಂದೊಂದು ಚೀಟಿಯನ್ನು ಕೊಟ್ಟು ಇದರಲ್ಲಿ ನಿಮ್ಗೆ ಯಾರು ಬೇಕು ಅವ್ರ ಹೆಸರು ಬರೀರಿ ಅಂತ ಆಗಿರ್ತಕ್ಕಂಥದ್ದು. ಇನ್ನೊಂದು ಹೈಕಮಾಂಡ್ನಿಂದ ಬಂದಿರತಕ್ಕಂಥ ಲಕೋಟೆಯನ್ನು ಬಿಚ್ಚಿ ಇವರು ಅಧ್ಯಕ್ಷರಾಗಿರ್ತಾರೆ, ಇವರಿಗೆ ನೀವು ಒಪ್ಪಿಗೆ ಸೂಚಿಸಬೇಕು ಅಂತದ್ದು. ಈ 3 ಪ್ರಕ್ರಿಯೆಗಳು ನಡೆದಿರ್ತಕ್ಕಂಥದ್ದು. ಆದರೆ ಈ ಬಾರಿ ಎಲ್ಲೋ ಒಂದು ಕಡೆ ಬ್ಯಾಲೆಟ್ ಒಂದು ಮತದಾನ ಬೇಡ ಅನ್ನೋ ಕಾರಣಕ್ಕೋಸ್ಕರವಾಗಿ ಗುಪ್ತ ಚೀಟಿ ಮತದಾನ ಏನಿದೆ ಅದನ್ನು ಮಾಡೋದಕ್ಕೆ ವಿಜೇಂದ್ರ ವಿರೋಧಿ ಬಣ ಮುಂದಾಗಿರ್ತಕ್ಕಂಥದ್ದು. ಮೊದಲು ವಿಜೇಂದ್ರ ವಿರುದ್ಧ ಯಾರು ಅಭ್ಯರ್ಥಿ ಅನ್ನೋದನ್ನು ಫಿಕ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ಇವರಿಬ್ಬರ ನಡುವೆ ಅಭಿಪ್ರಾಯ ಸಂಗ್ರಹದ ವಿಚಾರದಲ್ಲಿ ನೀವು ಗುಪ್ತ ಚೀಟಿಯ ಮೂಲಕ ಅವರ ಹೆಸರನ್ನು ಬರೆಸಿ ಅಂತಲೂ ಕೂಡ ಪಟ್ಟನ್ನು ಹಿಡಿಬೋದು. ಇದಕ್ಕೆ ಹೈಕಮಾಂಡ್ ಹೇಗೆ ಒಂದು ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇದೆ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ 1983-85ರ ಅವಧಿಯಲ್ಲಿ ಎ ಸುಬ್ಬಯ್ಯ ವರ್ಸಸ್ ಬಿ ಶಿವಪ್ಪ ಅವರ ನಡುವೆ ಇದೇ ರೀತಿಯ ಗುಪ್ತ ಚೀಟಿ ಮತದಾನ ಆಗಿತ್ತು. ಆ ಸಂದರ್ಭದಲ್ಲಿ ಬಿ ಶಿವಪ್ಪ ಅವರು ಗೆದ್ದಿದ್ರು. ಜೊತೆಗೆ 2000 ಇಸ್ವಿಯಲ್ಲೂ ಕೂಡ ಡಾಕ್ಟರ್ ಎಂ.ಆರ್. ತುಂಗಾ ಅವರು ವರ್ಸಸ್ ಬಸವರಾಜ್ ಪಾಟೀಲ್ ಸೇಡಂ ಅವರ ನಡುವೆ ಫೈಟ್ ಆಗಿತ್ತು. ಈ ಸಂದರ್ಭದಲ್ಲೂ ಕೂಡ ಗುಪ್ತ ಚೀಟಿಯ ಮೂಲಕ ಮತದಾನ ಆಗಿತ್ತು. ಆಗ ಬಸವರಾಜ್ ಪಾಟೀಲ್ ಸೇಡಂ ಅವರು ಗೆದ್ದಿದ್ರು. ಜೊತೆಗೆ ಜಗದೀಶ್ ಶೆಟ್ಟರ್ ವರ್ಸಸ್ ಬಿ ಶಿವಪ್ಪ ಅವರ ನಡುವೆ ವಿರೋಧ ಪಕ್ಷ ಸ್ಥಾನಕ್ಕೂ ಕೂಡ ಗುಪ್ತ ಚೀಟಿಯ ಮತದಾನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಗೆದ್ದಿದ್ರು. ಇನ್ನೊಂದು ಯಡಿಯೂರಪ್ಪ ವರ್ಸಸ್ ಅನಂತಕುಮಾರ್ ಅವರ ನಡುವೆ ರಾಜ್ಯಾಧ್ಯಕ್ಷ ಹುದ್ದೆಗೆ ಫೈಟ್ ಏರ್ಪಟ್ಟಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಭಿಪ್ರಾಯ ಸಂಗ್ರಹವನ್ನು ಕೂಡ ಬಿಜೆಪಿಯ ಹೈಕಮಾಂಡ್ ಮಾಡಿತ್ತು. ಈ ಸಂದರ್ಭದಲ್ಲಿ ಜಾಸ್ತಿ ಅಭಿಪ್ರಾಯ ಅನಂತಕುಮಾರ್ ಅವರ ಪರ ವಾಲಿದ್ರಿಂದ ಆ ಸಂದರ್ಭದಲ್ಲಿ 2003ರ ಸಂದರ್ಭದಲ್ಲಿ 1.25 ವರ್ಷದ ಅವಧಿಗೆ ಅನಂತಕುಮಾರ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಹಾಗಾಗಿ ಅದೇ ರೀತಿಯ ಪರಿಸ್ಥಿತಿ ಈಗಲೂ ಕೂಡ ಮನೆ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಮಧ್ಯಾಹ್ನ 3 ಗಂಟೆಯ ಬಳಿಕ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಾಕಷ್ಟು ಚಟುವಟಿಕೆಗಳು ಗರಿಗೆದರುತ್ತೆ. ರಾಧಾ ಮೋಹನ್ ದಾಸ್ ಅವರ ಎದುರು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾರೆ. ಒಟ್ಟಾರೆ ಸದ್ಯಕ್ಕೆ 711 ಮತಗಳಿದೆ. ಈ 711 ಮತಗಳಲ್ಲಿ ಶಾಸಕರು, ಸಂಸದರು, ಚುನಾಯಿತ ಪ್ರತಿನಿಧಿಗಳು, ಜೊತೆಗೆ ಜಿಲ್ಲಾಧ್ಯಕ್ಷರುಗಳು, ಜೊತೆಗೆ ಕೌನ್ಸಿಲ್ ಮೆಂಬರ್ಸ್ ಇವರೆಲ್ಲರೂ ಕೂಡ ಸೇರಿರ್ತಾರೆ. ಅವರೆಲ್ಲರ ಅಭಿಪ್ರಾಯವನ್ನು ಕೂಡ ಪಡಿತಾರೆ. ಅದಾದ ಬಳಿಕ ಅದನ್ನು ಹೈಕಮಾಂಡ್ಗೆ ತೆಗೆದುಕೊಂಡೋಗಿ ಅಲ್ಲಿ ಹೈಕಮಾಂಡ್ ನಾಯಕರು ಡಿಸೈಡ್ ಮಾಡಿದ ಆಧಾರದ ಮೇಲೆ ಇಲ್ಲಿ ಚುನಾವಣೆ ಬೇಕೋ, ಗುಪ್ತ ಚೀಟಿ ಚುನಾವಣೆಯೋ, ಅಭಿಪ್ರಾಯ ಸಂಗ್ರಹದ ಮೂಲಕ ಆಯ್ಕೆಯೋ ಏನು ಅನ್ನೋದನ್ನು ಕೂಡ ಡಿಸೈಡ್ ಮಾಡ್ತಾರೆ. ಈ ನಡುವೆ ವಿಜೇಂದ್ರ ಬಣದಿಂದ ಅವರ ಆಪ್ತರು ಮಾಜಿ ಪರಿಷತ್ ಸದಸ್ಯರಾಗಿರ್ಬೋದು, ಶಾಸಕರಾಗಿರ್ಬೋದು, ಮಾಜಿ ಸಂಸದರಾಗಿರ್ಬೋದು ನಮ್ಮ ಅಭಿಪ್ರಾಯವನ್ನು ಕೂಡ ಕೇಳಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಅದನ್ನು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಕಾದು ನೋಡಬೇಕಾಗತ್ತೆ. ಹಾಗಾಗಿ ಈ ಬಾರಿ ರಾಜ್ಯಾಧ್ಯಕ್ಷ ಚುನಾವಣೆ ವಿಚಾರವಾಗಿ ಸಾಕಷ್ಟು ರೋಚಕವಾಗಿರ್ತಕ್ಕಂಥ ಬೆಳವಣಿಗೆಗಳು ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಪ್ರೇಮ್, ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ಈಗ ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಅನ್ನೋದು ಈಗಿರುವಂತಹ ಸಸ್ಪೆನ್ಸ್.